ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಳುಗಡೆಯಾಗುವ ನದಿ ತೀರದ ಗ್ರಾಮಗಳ ಜನ ಪ್ರತಿ ಮಳೆಗಾಲದಲ್ಲೂ ಸಮಸ್ಯೆಯನ್ನ ಎದುರಿಸದಂತೆ ಮುಳುಗಡೆ ಗ್ರಾಮದ ಜನರ ಸ್ಥಳಾಂತರಕ್ಕೆ ಆಲೋಚಿಸಲಾಗಿದೆ. ನೆರೆ ಸಂತ್ರಸ್ತರು ಒಪ್ಪಿದ್ದಲ್ಲಿ ಅವರನ್ನ ಬೇರೆಡೆ ಸ್ಥಳಾಂತರಿಸಲಾಗುವುದು ಎಂದು ರಾಜ್ಯ ಕಾರ್ಮಿಕ ಕಲ್ಯಾಣ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಶನಿವಾರ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಜೊತೆ ಜಿಲ್ಲೆಯ ಪ್ರವಾಹ ಪರಿಸ್ಥಿತಿ, ಹಾನಿ ಮತ್ತು ಪರಿಹಾರ ಕ್ರಮ ಹಾಗೂ ಕೋವಿಡ್ 3ನೇ ಅಲೆ ಪೂರ್ವ ಸಿದ್ಧತೆ ಬಗ್ಗೆ ಸಭೆ ನಡೆಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಳೆದ ಜುಲೈ 22ರಿಂದ 24ರವರೆಗೆ ಉಂಟಾದ ಅತಿವೃಷ್ಟಿಯಿಂದ ಅನೇಕ ಕಡೆಗಳಲ್ಲಿ ಭೂಕುಸಿತವಾಗಿದೆ. ಹಲವು ಗ್ರಾಮಗಳು ಜಲಾವೃತಗೊಂಡಿವೆ. ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯನ್ನ ಮೀರಿಸುವ ಹಾಗೆ ಭೂಕುಸಿತವಾಗಿದೆ. ಅಲ್ಲದೆ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಸುರಿದು 10 ಪಟ್ಟು ಹಾನಿಯಾಗಿದೆ. ನದಿ ತಟದಲ್ಲಿರುವ ಗ್ರಾಮಗಳು ಮುಳುಗಡೆಯಾಗಿವೆ. ಅಲ್ಲದೆ ಕೆಲವೆಡೆ ಗುಡ್ಡ ಮತ್ತು ಭೂಕುಸಿತದಿಂದ ಸಂಪರ್ಕವೇ ಕಡಿದು ಹೋಗಿದೆ. ಪ್ರತಿ ಮಳೆಗಾಲದಲ್ಲಿ ನೆರೆಯಿಂದ ಸಂಕಷ್ಟಗೊಳಗಾಗುವುದನ್ನು ತಪ್ಪಿಸಲು ಜಿಲ್ಲಾಡಳಿತ ಹೆಜ್ಜೆ ಇರಿಸಿದ್ದು, ಮುಳುಗಡೆ ಗ್ರಾಮಗಳ ಸ್ಥಳಾಂತರಕ್ಕೆ ಆಲೋಚಿಸಲಾಗಿದೆ. ಮುಖ್ಯವಾಗಿ ಯಲ್ಲಾಪುರದ ಕಳಚೆ, ಶಿರಸಿ ಬನವಾಸಿಯ ಬಾಶಿ, ಮೊಗಳ್ಳಿ, ಅಂಕೋಲಾದ ಸೇತುವೆ ಪಕ್ಕದ ಶಿರೂರು ಮತ್ತು ನದಿ ಪಕ್ಕದ ಗಂಗಾವಳಿ ಮತ್ತು ಕಾರವಾರದ ಕದ್ರಾ ಸೇರಿದಂತೆ ಎಲ್ಲೆಲ್ಲಿ ಅತಿವೃಷ್ಟಿ ಮತ್ತು ಜಲಾಶಯದ ನೀರಿನಿಂದ ಗ್ರಾಮಗಳು ಮುಳುಗಡೆಯಾಗುತ್ತವೋ ಅಂತಹ ಗ್ರಾಮಗಳನ್ನೇ ಸ್ಥಳಾಂತರಕ್ಕೆ ನಿರ್ಧರಿಸಲಾಗಿದೆ. ಈ ಸಂಬಂಧಿ ಆಯಾ ಭಾಗದ ಅಧಿಕಾರಿಗಳು ಮತ್ತು ಶಾಸಕರು ಅಂತಿಮ ತೀರ್ಮಾನ ಕೈಗೊಳ್ಳಲು ತಿಳಿಸಲಾಗಿದೆ. ಮುಳುಗಡೆ ಗ್ರಾಮದವರ ಮನವೊಲಿಸಿ ಅವರು ಬೇರೆ ಕಡೆ ಸ್ಥಳಾಂತರಕ್ಕೆ ಒಪ್ಪಿದ್ದಲ್ಲಿ ಅವರಿಗೆ ಕಂದಾಯ ಭೂಮಿಯನ್ನ ಗುರುತಿಸಿ ಸ್ಥಳಾಂತರ ಮಾಡಲಾಗುವುದು. ಆದರೆ ಮುಳುಗಡೆ ಸಂತ್ರಸ್ತರು ಇದಕ್ಕೆ ಒಪ್ಪಬೇಕಿದೆ. ಹೀಗಾಗಿ ಜಿಲ್ಲಾಡಳಿತಕ್ಕೆ ಇಂತಹ ಮುಳುಗಡೆ ಗ್ರಾಮಗಳನ್ನ ಗುರುತಿಸಲು ತಿಳಿಸಲಾಗಿದೆ ಎಂದು ಸಚಿವರು ಹೇಳಿದರು. ಇದರಿಂದ ವಿಶೇಷವಾಗಿ ಕಾಳಿ ನದಿ ನೀರನ್ನು ಬಿಡೋದು, ಅತಿಯಾದಂಥ ಮಳೆಯ ಕಾರಣಕ್ಕಾಗಿ ಕೊಡಸಳ್ಳಿ ಮತ್ತು ಕಾಳಿ ಕದವ ಜಲಾಶಯದಿಂದ ನೀರನ್ನು ಕೆಳಗೆ ಬಿಟ್ಟು ಆ ಜಲಾಶಯದಿಂದ ಬಹಳ ದೊಡ್ಡ ಹಾನಿ ಮಲ್ಲಾಪುರ, ಕೈಗಾ, ಕದವ ಈ ಪ್ರದೇಶಕ್ಕೆ ಹಾನಿಯಾಗಿದೆ. ಇನ್ನು ಅನೇಕ ಕಡೆ ಜನ ಪ್ರತಿ ವರ್ಷ ಈ ವರ್ಷ ಕಳಚೆಯನ್ನು ಸೇರಿಕೊಂಡಿದೆ. ನಾನು ಅಂಕೋಲಾ ತಾಲೂಕಿನ ಗಂಗಾವಳಿಯಿಂದ ಹಾನಿಯಾಗಿರ್ತಕ್ಕಂಥ ಪ್ರದೇಶಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು, ನಾನು ಭೇಟಿ ಕೊಟ್ಟೆ. ಅವೆಲ್ಲ ಏನೋ ತಮಗೆ ಆ ಸ್ಥಳನೇ ಬೇಡ, ನಾವು ಬೇರೆ ಕಡೆ ಹೋಗ್ತೇವೆ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತವೆ. ಅಧಿಕಾರಿಗಳಿಗೆ ಮತ್ತು ನಮ್ಮ ಶಾಸಕರುಗಳಿಗೆ ಇವತ್ತೇ ಸೂಚನೆ ಕೊಡ್ತೇನೆ, ಯಾವ ಶಾಶ್ವತ ಮನೆ ಜಾಗ ಬದಲಾವಣೆ ಮಾಡೋದು ಹೋಗ್ಲಿಕ್ಕೆ ವೇಳೆ ಇದ್ದಾವೆ ಅಂಥವು ಪಟ್ಟಿ ತಯಾರು ಮಾಡಿ, ಎಲ್ಲೆಲ್ಲಿ ರೆವೆನ್ಯೂ ಆಸ್ತಿ ನಮ್ಮ ಕಡೆ ಇದೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಯಲ್ಲಾಪುರ ತಾಲೂಕಿನ ಕಳಚೆಲು ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿರಸಿ ತಾಲೂಕಿನ ಬಾಶಿ ಪಂಚಾಯತ್ನ ಮುಗುವಳ್ಳಿ 96 ಮನೆ ಪ್ರತಿ ವರ್ಷ ಮುಳುಗಡೆ ಆಗ್ತಕ್ಕಂಥ, ಅವರು ಕೂಡ ಇಷ್ಟು ವರ್ಷ ತಾವು ಹೋಗೋದಿಲ್ಲ ಅಂತ ಹೇಳ್ತಿದ್ದು, ಅದು ಈ ವರ್ಷ ಬೇಸತ್ತಿಲ್ಲ, ನಾವು ನಮಗೂ ಬೇರೆ ಜಾಗ ಕೊಡಿ, ನಮ್ಮ ಜಮೀನು ಇಲ್ಲೇ ಉಳ್ಕೊಂಡು ಹೋಗಿ ನಾವು ಬೇರೆ ಕಡೆ ಉಳಿತೇವೆ, ಪ್ರತಿ ವರ್ಷ ಈ ಕಷ್ಟ ಅನುಭವಿಸೋದಕ್ಕೆ ಆಗೋದಿಲ್ಲ ಹೇಳ್ತಕ್ಕಂಥ ಸ್ಥಿತಿಗೆ ಪಾಪ ಬಂದು ತಲುಪಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅಂಥ ಒಂದು ಪ್ರತಿ ವರ್ಷವೂ ತೊಂದರೆಗಳಾಗ್ತಕ್ಕಂಥದ್ದು. ಶಿವಗುಣಿ ಬ್ರಿಡ್ಜ್ನ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು, ಹಳೆ ತಡಕ್ಕೆ ಮನೆ ಇದೆ, ಎಲ್ಲ ಹಾಲಕ್ಕಿ ಸಮುದಾಯದ ಕುಟುಂಬಗಳು ಪಾಪ ಏನು ಪಕ್ಕದಲ್ಲೇ ಮನೆ ಕಟ್ಕೊಂಡಿದ್ದು, ಅವರು ಕೂಡ ನಾವು ಹೋದಾಗ ಅದೇ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರು ಕೂಡ ಅದರ ಕಡೆ ಅದೇ ವಿನಂತಿಯನ್ನು ಮಾಡಿದರು. ಹಾಗಾಗಿ ಇಂಥ ಪ್ರದೇಶಗಳ ಗುರ್ತಿಸೋದಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಜನಪ್ರತಿನಿಧಿಗಳೇನು ಶಾಸಕರಿದ್ದೀವಿ, ನಿಮ್ಮ ಕ್ಷೇತ್ರದಲ್ಲಿ ಅಂಥ ಪರಿಸ್ಥಿತಿಗಳಿದ್ದರೆ ಜಾಗ ಐಡೆಂಟಿಫೈ ಮಾಡಿಸಿ ಆ ರಿಪೋರ್ಟನ್ನು ವಿಲೆ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಒಟ್ಟಾರೆ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿಯನ್ನು ದೂರ ಮಾಡಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ, ರೂಪಾಲಿ ನಾಯ್ಕ್, ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಉಪಸ್ಥಿತರಿದ್ದರು.